ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಇವತ್ತು ನಾವು ಬಂದು ಮೊಬೈಲ್ ಅಲ್ಲಿ ಯಾವ ರೀತಿ ಈ ತರ ಫ್ಲೈಯಿಂಗ್ ಎಫೆಕ್ಟ್ ಮಾಡಬಹುದು ನೋಡುವ ಬನ್ನಿ. ಸೊ ಈ ತರ ಮಾಡಕ್ಕೆ ನೀವು ಒಂದು ವಿಡಿಯೋ ಮಾಡ್ಕೊಂಡಿರ್ಬೇಕು. ಯಾವ ರೀತಿ ಅಂತಂದ್ರೆ ಫಸ್ಟ್ ಕ್ಲೀನ್ ಪ್ಲೇಟ್, ಆಮೇಲೆ ನೀವು ಓಡ್ ಬಂದು ಜಂಪ್ ಆಗತ್ತಲ್ಲ. ಫಸ್ಟ್ ನೀವೆಲ್ಲಿ ವಿಡಿಯೋ ಮಾಡ್ತಿರ್ತೀರಾ ಆ ಜಾಗದ್ದು ಖಾಲಿ ಪ್ಲೇಟು ಅಂದರೆ ಕ್ಲೀನ್ ಪ್ಲೇಟ್ ತೊಗೊಬೇಕು, ಅಲ್ಲಿ ಯಾರು ಇರಬಾರ್ದು. ನೆಕ್ಸ್ಟು ಈ ಥರ ಓಡ್ ಬಂದು ನೀವು ಈ ಥರ ಜಂಪ್ ಆರೋ ರೀತಿ ಆ್ಯಕ್ಟ್ ಮಾಡಬೇಕು. ಎಸ್, ವಿಡಿಯೋ ಮುಗ್ದಿದೆ. ಆಮೇಲೆ ಆ ವಿಡಿಯೋನ ಬಂದು ನೀವು ಟ್ರೈಪಾಡ್ ಅಥವಾ ಮೊಬೈಲ್ ಇಲ್ಲೂ ಅಳ್ಳಾಡದೇ ಇರೋ ಜಾಗದಲ್ಲಿ ಬಡಿಗೆ ವಿಡಿಯೋ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಇಟ್ಕೊಂಡು ಮಾತ್ರ ವಿಡಿಯೋ ಮಾಡಕ್ ಹೋಗ್ಬೇಡಿ, ಕರೆಕ್ಟಾಗಿ ಬರಲ್ಲ. ಸೊ ಈ ತರ ಎಡಿಟ್ ಮಾಡಕ್ಕೆ ನಿಮ್ಗೊಂದು ಕೈನ್ ಮಾಸ್ಟರ್ ವಿಡಿಯೋ ಅಪ್ಲಿಕೇಶನ್ ಮತ್ತೆ ಫೋಟೋ ಎಡಿಟರ್ ಅಪ್ಲಿಕೇಶನ್ ಬೇಕು. ಎರಡು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಲಿಂಕ್ ಹಾಕಿದ್ದೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಸುಲಭ, ಈಸಿಯಾಗಿ ಮಾಡ್ಬೋದು. ಫುಲ್ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ ಯಾವ ರೀತಿ ಮಾಡ್ಬೋದು ನೋಡುವ ಬನ್ನಿ. ಫಸ್ಟು ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಕೈನ್ ಮಾಸ್ಟರ್ ವಿಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡಿ. ನೆಕ್ಸ್ಟ್ ಈ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಕೊಟ್ಟು ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟು ನೀವು ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋನ ಓಪನ್ ಮಾಡಿ. ಸೊ ಅದನ್ನ ಓಪನ್ ಮಾಡೋಕ್ಕೆ ನೀವು ಬಂದು ಮೀಡಿಯಾ ಬ್ರೌಸರ್ ಅಂತಿರೋದು, ಅದ್ರ ಮೇಲೆ ಬಂದು ಕ್ಲಿಕ್ ಕೊಡಿ. ನೀವೆಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀರಾ ನಿಮ್ಮ ವಿಡಿಯೋನ ಅದ್ರ ಮೇಲೆ ಬಂದು ಕ್ಲಿಕ್ ಕೊಡಿ. ಸೊ ನಾನು ಎಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಬಂದು ಕ್ಲಿಕ್ ಕೊಟ್ಟೆ, ಲೆಫ್ಟ್ ಸೈಡ್ ಸ್ಲೈಡ್ ಮಾಡ್ಕೊಂಡು ಬಂದೆ. ಸೊ ಫಸ್ಟ್ ಬರೋದು ನಿಮಗೆ ಕ್ಲೀನ್ ಪ್ಲೇಟು. ಸೊ ಇದು ಬಂದು ಒಂದು 5 ಸೆಕೆಂಡ್ ಇದ್ರೆ ಸಾಕು. ಸೊ ಅಲ್ಲಿ ತನಕ ಬಂದು ವಿಡಿಯೋ ಮೇಲೆ ಕ್ಲಿಕ್ ಕೊಟ್ಟು ಈ ಕತ್ರಿ ಕಾಣ್ತಾ ಇದೆಯಲ್ಲ, ಈ ಕತ್ರಿ ಮೇಲೆ ಕ್ಲಿಕ್ ಕೊಟ್ಟು ಸ್ಪ್ಲಿಟೆಡ್ ಪ್ಲೇಯಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಸ್ಪ್ಲಿಟ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಎರಡನೇ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ನೋಡಿ. ಸೊ ನನಗೆ ಬಂದು ಇಲ್ಲಿಂದ ಆದರೆ ಸಾಕು ವಿಡಿಯೋ ಜಂಪ್. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಎಲ್ಲೋ ಬಂದ ತಕ್ಷಣ ಅದೇ ಕತ್ರಿ ಮೇಲೆ ಕ್ಲಿಕ್ ಕೊಟ್ಟು ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಯಡ್ ಕೊಡಿ. ನೆಕ್ಸ್ಟು ನೀವು ಜಂಪ್ ಆಡ್ತೀರಲ್ಲ, ಅದು ಬಂದು ಹೈಯೆಸ್ಟ್ ಎಲ್ಲಿರುತ್ತೆ ನೋಡಿ. ಸೊ ಇದು ಬಂದು ನಂದು ಹೈಯೆಸ್ಟು. ಸೊ ಎಷ್ಟು ಜಾಸ್ತಿ ಪೀಕಲ್ಲಿ ಇರ್ತಾನೆ, ಎಷ್ಟು ಜಾಸ್ತಿ ಇರ್ತಾನೆ ಜಂಪ್ ಆರೋದು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಟ್ರಿಮ್ ಟು ರೈಟ್ ಆಫ್ ಪ್ಲೇಡ್ ಅಂತ ಕೊಡಿ. ಸೊ ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಫಸ್ಟ್ ಕಾಣ್ತಿದೆ ಈ ಕ್ಲೀನ್ ಪ್ಲೇಟು, ಇದನ್ನು ರೈಟ್ ಸೈಡ್ ತರಬೇಕು. ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ರೈಟಿಗೆ ತೊಗೊಬನ್ನಿ. ಫಸ್ಟ್ ಸ್ಟೆಪ್ ಮುಗ್ದಿದೆ. ಸೊ ನೋಡಿ, ಜಂಪ್ ಆಡ್ತಾನೆ, ಮಾಯ ಆಗ್ತಾನೆ. ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಫಸ್ಟ್ ಫ್ರೇಮ್ ಮೇಲೆ ಕ್ಲಿಕ್ ಕೊಟ್ಟು ಫಸ್ಟ್ ವಿಡಿಯೋ ಮೇಲೆ ಅದ್ರ ಲಾಸ್ಟ್ ಫ್ರೇಮು ಅಂದರೆ ಇದು ಅವ್ನು ಜಂಪ್ ಆಡ್ತಾನೆ ಅಲ್ಲಿ ತನಕ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಅಂತ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಫಸ್ಟ್ ಬಂತು ಕ್ಯಾಪ್ಚರ್ ಆ್ಯಂಡ್ ಸೇವ್ ಫ್ರೇಮ್ ಎಟ್ ಪ್ಲೇಡ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಆ ಫ್ರೇಮು ಕ್ಯಾಪ್ಚರ್ ಆಗುತ್ತೆ, ಈ ಫೋಟೋ. ಸೊ ಇದ್ರದ್ದು ನಾವು ಬಂದೀಗ ಬ್ಯಾಕ್ಗ್ರೌಂಡ್ ತೆಗಿಬೇಕು. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಬಿಡೋಣ. ಸೊ ರೈಟ್ ಮಾರ್ಕ್ ಮೇಲೆ ಸೇವ್ ಕ್ಲಿಕ್ ಕೊಟ್ಟು ಎಕ್ಸ್ಪೋರ್ಟ್ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಸೊ ಇಲ್ಲಿ ನಿಮ್ಮ ವಿಡಿಯೋ ಬಂದಿರುತ್ತೆ ನೋಡಿ, ಟಾಪಲ್ಲಿ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಶೇರ್ ಕಾಣ್ತಿದೆಯಲ್ಲ, ಶೇರ್ ಮೇಲೆ ಕೊಟ್ಬಿಟ್ಟು ಸೇವ್ ವಿಡಿಯೋ ಟು ಗ್ಯಾಲರಿ ಕೊಡಿ. ನೀವು ಯಾವ ರೆಸಲ್ಯೂಷನಲ್ಲಿ ನಿಮ್ಮ ವಿಡಿಯೋನ ನೀವು ಮಾಡ್ಕೊಂಡು ರೆಕಾರ್ಡ್ ಮಾಡಿರ್ತೀರಾ ಅದರದ್ದು ಕೊಡಿ. ಸೊ ನಾನು ಇಲ್ಲಿ ಬಂದು 1080x720 ವಿಡಿಯೋ ಮಾಡಿರೋದು ನಾನು. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಈ ಎಕ್ಸ್ಪೋರ್ಟ್ ಅಂದರೆ ವಿಡಿಯೋ ಸೇವ್ ಆಗುತ್ತೆ. ನೀವು ಸೇವ್ ಮಾಡ್ಕೊಳ್ತೇನೆ ಮಾಡ್ಕೊಬೋದು ಬೇಕಾದ್ರೆ ಅಲ್ಲೇ, ಬಟ್ ಆದರೆ ಅದು ಚೆನ್ನಾಗಿ ಕಾಣಲ್ಲ. ಸೊ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಇಷ್ಟ ಆದ ತಕ್ಷಣ ವಿಡಿಯೋ ಸೇವ್ ಆಗಿದೆ, ಓಕೆ ಅಂತ ಕೊಡಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಅಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಿಮ್ಮ ಹೋಮ್ ಸ್ಕ್ರೀನಿಗೆ ಬನ್ನಿ. ನೆಕ್ಸ್ಟ್ ಸ್ಟೆಪ್, ಈ ಕ್ಯಾಪ್ಚರ್ ಮಾಡ್ಕೊಂಡಿರೋ ಫೋಟೋದು ಬ್ಯಾಕ್ಗ್ರೌಂಡ್ ತೆಗಿಬೇಕು. ಕಂಪ್ಯೂಟರ್ ಅಲ್ಲಾದ್ರೆ ಫೋಟೋಶಾಪ್ ಇದ್ರೆ ಫೋಟೋಶಾಪಲ್ಲಿ ತೆಕ್ಕೊಬೋದು, ಪೇಂಟಲ್ಲೂ ತೆಕ್ಕೊಬೋದು. ಮೊಬೈಲಲ್ಲಿ ಬಂದರೆ ಪಿಕ್ಸಾರ್ಟ್, PS Touch, ಫೋಟೋ ಎಡಿಟರ್, ಇರೇಸರ್, ಸುಮಾರು ಅಪ್ಲಿಕೇಶನ್ಗಳಿದೆ. ಬಟ್ ಆದರೆ ಪಿಕ್ಸಾರ್ಟಲ್ಲಿ ಈಸಿಯಾಗಿ ತೆಗಿಬೋದು. ಬಟ್ ಆದರೆ ಅದು ಸೈಜ್ ಜಾಸ್ತಿ ಇದೆ, ಮೆಮೊರಿ ಜಾಸ್ತಿ ಬೇಕು. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಬಂದು ಫೋಟೋ ಎಡಿಟರ್ ಬಂದು ಬರೀ 4 MB ಅಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಅದರಲ್ಲಿ ಯಾವ ರೀತಿ ತೆಗಿಬೋದು ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಈ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಲ್ಲ ಫೋಟೋ, ಅದ್ರದ್ದು ಬ್ಯಾಕ್ಗ್ರೌಂಡ್ ತೆಗಿಬೇಕು. ಸೊ ಆ ಫೋಟೋ ಎಲ್ಲಿ ಸೇವ್ ಆಗಿರುತ್ತೆ ಅಂದರೆ ಗ್ಯಾಲರಿಗೆ ಹೋಗ್ಬಿಟ್ಟು ಕ್ಯಾಪ್ಚರ್ ಅಂತ ಆಟೋಮೆಟಿಕ್ಕಾಗಿ ಅದೇ ಸೇವ್ ಆಗಿರುತ್ತೆ ಕೈನ್ ಮಾಸ್ಟರ್ ಕಡೆಯಿಂದ. ಸೊ ಆ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಕೊಡಿ, ನಿಮ್ಮ ಫೋಟೋ ಇಲ್ಲಿ ಬಂದಿರುತ್ತೆ. ಸೊ ಆ ಫೋಟೋ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಬಿಟ್ಟು ಶೇರ್ ಅಂತ ಇರುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಅಂತ ಕಾಣ್ತಿದೆಯಲ್ಲ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಎಡಿಟರ್ ಅಂತ ಇದೆಯಲ್ಲ, ಆ ಫೋಟೋ ಎಡಿಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದನ್ನ ಈ ಕಡೆಗೆ ಸ್ಲೈಡ್ ಮಾಡ್ಕೊಂಡು ಬನ್ನಿ, ಲೆಫ್ಟ್ ಸೈಡ್ಗೆ. ಸೊ ಇಲ್ಲಿ ಬಂದು ನಿಮಗೆ ಕ್ರಾಪ್ ಅಂತ ಕಾಣ್ತಿದೆಯಲ್ಲ,
ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಕೈ ಟಚ್ ಆಗಬಾರ್ದು, ಲೆಫ್ಟ್ ಹ್ಯಾಂಡು ಕರೆಕ್ಟಾಗಿ ಅಲ್ಲಿಗೆ, ನೆಕ್ಸ್ಟ್ ಕರೆಕ್ಟಾಗಿ ಇಲ್ಲಿಗೆ, ಸೊ ನೆಕ್ಸ್ಟ್ ಹೀಗೆ, ಸೊ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ರೈಟ್ ಮಾರ್ಕ್ ಕಾಣ್ತಿದೆಯಲ್ಲ, ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ಸೊ ನೆಕ್ಸ್ಟ್ ಇವನ್ ಬ್ಯಾಕ್ಗ್ರೌಂಡ್ ತೆಗಿಬೇಕು. ಸೊ ಅದು ತೆಗಿಯೋಕ್ಕೆ ನೀವು ಕ್ರಾಪ್ ಫ್ರೀ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ನಿಮಗೆ ಶೇಪ್ ಅಂತ ಕಾಣ್ತಿರುತ್ತೆ, ಆ ಶೇಪ್ ಮೇಲೆ ಕ್ಲಿಕ್ ಕೊಡಿ. ಬ್ರಷ್ ಅಂತ ಬರುತ್ತೆ, ಈ ಬ್ರಷ್ ಪಕ್ಕ ಒಂದು ಸಣ್ಣ ಡಾಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ನೀವು ಬ್ರಷ್ ಸೈಜ್ ಎಷ್ಟು ಬೇಕೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ನೀವು ಕ್ಲೀನಾಗಿ ಕಟ್ಔಟ್ ಬೇಕಾದ್ರೂ ಮಾಡ್ಬೋದು. ಅಲ್ಲೇನಾದ್ರು ತಪ್ಪಾಯಿತು ಅಂದರೆ ಇಲ್ಲಿ ಬಂದು ಪ್ರೀವಿಯಸ್ ಸ್ಟೇಜು ಆಮೇಲೆ ಕ್ಲಿಕ್ ಕೊಟ್ಟು ತಪ್ಪಾಗಿರೋ ಅಲ್ಲೆಲ್ಲ ಹೋಗಿಸ್ಕೊಬೋದು. ಸೊ ನೀವು ಅದನ್ನು ಝೂಮ್ಗೆ ಮೇಲೆ ಮಾಡ್ಕೊಳ್ಳೋಕ್ಕೆ ಆ ಬ್ರಷ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ಥರ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟು ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡಿಕೊಂಡು ಕ್ಲೀನಾಗಿ ಈ ಬ್ರಷ್ ಮೇಲೆ ಕ್ಲಿಕ್ ಕೊಟ್ಟು ಎಷ್ಟು ಬೇಕಷ್ಟು ನಾವು ಸೆಲೆಕ್ಟ್ ಮಾಡ್ಕೊಬೋದು. ಅಕಸ್ಮಾತ್ ಎಲ್ಲರೂ ತಪ್ಪಾಗೋಯ್ತು ಅಂತ ಅಂದರೆ ರಬ್ಬರ್ ಇರುತ್ತೆ, ರಬ್ಬರ್ ಮೇಲೆ ಕ್ಲಿಕ್ ಕೊಟ್ಟು ಕ್ಲೀನಾಗಿ ಎಷ್ಟು ತಪ್ಪಾಗಿದೆ ಅದನ್ನು ಮಾತ್ರ ತೆಗಿಬೋದು ಆರಾಮ. ಸೊ ಎಷ್ಟು ಗೊತ್ತಾಯ್ತಲ್ವಾ ನಿಮಗೆ? ಸೊ ಈಗ ಕಂಪ್ಲೀಟ್ ನಾನು ಬ್ಯಾಕ್ಗ್ರೌಂಡ್ ತೆಗಿತೀನಿ, ನೋಡೋಣ ಬನ್ನಿ. ಸೊ ಈ ಮಧ್ಯ ಒಂದೊಂದ್ಸತಿ ಬ್ರಷ್ ಸೈಜ್ ಕಮ್ಮಿ ಮಾಡ್ಕೊಬೇಕು ಅಂತ ಅಂದರೆ, ಒಂದ್ಸತಿ ಬ್ರಷ್ ಸೈಜ್ ಜಾಸ್ತಿ ಇರುತ್ತೆ ಅಥವಾ ಜಾಸ್ತಿ ಮಾಡ್ಕೊಬೇಕು ಕಮ್ಮಿ ಮಾಡ್ಕೊಬೇಕು ಅಂತ ಅಂದರೆ ಈ ರಾಂಗ್ ಕಾಣ್ತಿದೆಯಲ್ಲ, ರಾಂಗ್ ಮೇಲೆ ಕ್ಲಿಕ್ ಕೊಟ್ಟು ಬ್ರಷ್ ಮೇಲೆ ಕ್ಲಿಕ್ ಕೊಟ್ಟು ನಮ್ಗೆ ಎಷ್ಟು ಬೇಕು ತಿರ್ಗಾ ಅಡ್ಜಸ್ಟ್ ಮಾಡಿಕೊಂಡು ತಿರ್ಗಾ ಬ್ರಷ್ ಮೇಲೆ ಕ್ಲಿಕ್ ಕೊಟ್ಟರೆ ತಿರ್ಗಾ ಅದೇ ಥರ ಬರುತ್ತೆ. ಸೊ ನೋಡಿ ಈಗ ಕ್ರಾಪಿಂಗ್ ಮುಗ್ದಿದೆ. ಸೊ ನೆಕ್ಸ್ಟ್ ಬಂದು ಎಲ್ಲ ಆದ್ಮೇಲೆ ಕ್ಲೀನಾಗಿ ಅದೇ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಡಿ. ಕರೆಕ್ಟಾಗಿ ಬಂದಿದೆಯಾ ನೋಡಿ, ಕರೆಕ್ಟಾಗಿ ಬಂದಿದೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು. ಸರಿ, ಡೌನ್ಲೋಡ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಸೊ ನೀವು ಇಲ್ಲಿ ಬಂದು JPG PNG GIF ಅಂತ ಇರುತ್ತೆ. JPG ಬಂದು ಫೋಟೋಗೆ, PNG ಅಂತ ಅಂದರೆ ಏನಪ್ಪ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ತೆಗೆದಿರೋ ಫೋಟೋನ PNG ಫಾರ್ಮ್ಯಾಟಲ್ಲಿ ಯಾವಾಗಲೂ ಸೇವ್ ಮಾಡಬೇಕು. ಅವಾಗ ನೀವು ಆ ಫೋಟೋನ ಎಲ್ಲೇ ಹಾಕಿದ್ರೂ ಬ್ಯಾಕ್ಗ್ರೌಂಡ್ ಇರಲ್ಲ. ಅಕಸ್ಮಾತ್ ನೀವು JPG ಫಾರ್ಮ್ಯಾಟಲ್ಲಿ ಹಾಕಿದ್ರಿ ಅಂತಂದರೆ ಒಂದ್ಸತಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬರುತ್ತೆ, ಇಲ್ಲಾಂದರೆ ವೈಟ್ ಬ್ಯಾಕ್ಗ್ರೌಂಡ್ ಬರುತ್ತೆ. ಸೊ ಈ ಥರ ಬ್ಯಾಕ್ಗ್ರೌಂಡ್ ತೆಗೆದಿರೋ ಫೋಟೋಗಳನ್ನೆಲ್ಲ PNGಲಿ ಸೇವ್ ಮಾಡಿ ಕೊಟ್ಟು ಸೇವ್ ಆ್ಯಸ್ ಅಂತ ಕೊಡಿ, ಕೊಟ್ಟು ಓಕೆ ಕೊಡಿ. ಎಸ್, ಫೋಟೋ ಸೇವ್ ಆಗಿದೆ. ಇವಾಗ ಫೋಟೋದು ಬ್ಯಾಕ್ಗ್ರೌಂಡ್ ತೆಗೆದ ತಕ್ಷಣ ಅದನ್ನ ಒಂದು .png ಅನ್ನೋ ಫಾರ್ಮೆಟ್ ಅಲ್ಲಿ ಸೇವ್ ಮಾಡಿ. ಯಾಕೆ ಅಂತಂದ್ರೆ ನೀವು JPG ಸೇವ್ ಮಾಡಿದ್ರೆ ನೀವು ಬ್ಯಾಕ್ಗ್ರೌಂಡ್ ತೆಗೆದಿದ್ರು ಅದೊಂದು ಬ್ಲ್ಯಾಕ್ ಅಲ್ಲೇ ಬರುತ್ತೆ ಈ ತರ. ಆದ್ರೆ ನೀವು PNG ಸೇವ್ ಮಾಡ್ಕೊಂಡಿದ್ರೆ ಈ ತರ ಬರುತ್ತೆ, ಬ್ಯಾಕ್ಗ್ರೌಂಡ್ ಎಲ್ಲ ತೆಗೆದು ಕ್ಲೀನ್ ಆಗಿ ಬರುತ್ತೆ. ಸೊ ಈಗ ಸೇವ್ ಮಾಡ್ಕೊಂಡಿರೋ ಫೋಟೋ ಬಂದು SD ಕಾರ್ಡ್ 0 ಅಂತ ಅಂದ್ಬಿಟ್ಟು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ KineMaster ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟು ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಡಿ. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಅಥವಾ ಸೇವ್ ಮಾಡ್ಕೊತೀರಾ ನೋಡಿ, ಅದನ್ನು ಓಪನ್ ಮಾಡಿ. ಸೊ ಅದಕ್ಕೆ ಮೀಡಿಯಾ ಬ್ರೌಸರ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋ ವಿಡಿಯೋ ಬಂದು ನಿಮಗೆ ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋ ನೇಮಲ್ಲೇ ಸೇವ್ ಆಗಿರುತ್ತೆ KineMaster ಕಡೆಯಿಂದ. ಸೊ ಎಕ್ಸ್ಪೋರ್ಟ್ ಅನ್ನೋದನ್ನ ಹುಡುಕಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡ್ಕೊಂಡಿರೋ ವಿಡಿಯೋ ಅಲ್ಲೇ ಬರುತ್ತೆ, ಎಡಿಟ್ ಮಾಡಿರೋದು ಫಸ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಮಾಡ್ಕೊಂಡ್ಬಂದು ಪ್ಲೇ ಮಾಡಿ ನೋಡಿ ಅದೇ ವಿಡಿಯೋನ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್, ಅದೇ ವಿಡಿಯೋ. ಸೊ ಅದೇ ವಿಡಿಯೋ ಬಂದಿದೆ. ಸೊ ಈಗೇನಪ್ಪ ಅಂತಂದರೆ ಇದು ನಿಮಗೆ ಪ್ಲೇ ಮಾಡ್ಕೊಂಬನ್ನಿ. ಅವನು ಎಲ್ಲಿ ಹೈಯೆಸ್ಟ್ ಪೀಕಲ್ಲಿ ಇರ್ತಾನೆ ನೋಡಿ, ಕರೆಕ್ಟಾಗಿ ಹೈಯೆಸ್ಟ್ ಇರೋ ಕಡೆ ಅವನು ನಿಲ್ಲಿಸ್ಬಿಟ್ಟು ಈ ಲೇಯರ್ ಅಂತ ಇದೆಯಲ್ಲ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅವಾಗಲೇ ಫೋಟೋ ಎಡಿಟರ್ ಒಂದು ಬ್ಯಾಕ್ಗ್ರೌಂಡ್ ತೆಗೆದ್ಬಿಟ್ಟು ಒಂದು ಫೋಟೋ ಸೇವ್ ಮಾಡ್ಕೊಂಡಿರ್ತೀರಲ್ಲ, ಅದು ಬಂದು SD ಕಾರ್ಡ್ 0 ಅಂತ ಸೇವ್ ಆಗಿರುತ್ತೆ. ನಿಮ್ಮ ಮೊಬೈಲಲ್ಲಿ SD ಕಾರ್ಡ್ ಇತ್ತು ಅಂತ ಅಂದರೆ, ಇಲ್ಲ ಅಂತಂದರೆ ಫೋನ್ ಸ್ಟೋರೇಜಲ್ಲಿ ಸೇವ್ ಆಗಿರುತ್ತೆ. ಸೊ ನೆಕ್ಸ್ಟ್ SD ಕಾರ್ಡ್ ಮೇಲೆ ಕ್ಲಿಕ್ ಕೊಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಕೊಡಿ, ಆ ಫೋಟೋ ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಫೋಟೋನು ಒಳಗಡೆ ಇರೋ ಫೋಟೋನು ಮ್ಯಾಚ್ ಮಾಡಬೇಕು ಈ ಫೋಟೋನ. ಸೊ ಕ್ಲೀನಾಗಿ ರೀಸೈಜ್ ಮಾಡಿ, ಕೆಳಗಡೆ ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಎರಡು ಸೈಡ್ ಆರೋ ಮಾರ್ಕು, ಅದನ್ನ ಇಟ್ಕೊಂಡು ಕರೆಕ್ಟಾಗಿ ಮ್ಯಾಚ್ ಮಾಡಿ. ಎಸ್, ಮ್ಯಾಚ್ ಆಗಿದೆ. ಸೊ ಈಗೇನಪ್ಪ ಅಂತಂದ್ರೆ ಒಂದ್ಸತಿ ಪ್ಲೇ ಮಾಡಿ ನೋಡಿ, ಬರ್ತಾನೆ, ಜಂಪ್ ಆಗ್ತಾನೆ, ನಿಂತ್ಕೊತಾನೆ. ಎಸ್. ಸೊ ಈಗ ಅವನ್ನ ಮೇಲೆಗಡೆ ಆ್ಯನಿಮೇಷನ್ ಮಾಡ್ಬೇಕು ನಾವು, ಮೇಲೆ ಹೋಗೋ ಥರ. ಸೊ ಅದಕ್ಕೇನಪ್ಪ ಅಂತಂದರೆ ಆ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಅದೇ ಫೋಟೋ ಲೇಯರು, ಅದು ಎಲ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕೀ ಥರ ಕಾಣ್ತಿದೆ ನೋಡಿ, ಆ ಕೀ ಮೇಲೆ ಕ್ಲಿಕ್ ಮಾಡಿ
ಈ ಪ್ಲಸ್ ಸೈನ್ ಕಾಣ್ತಿದೆಯಲ್ಲ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಎಷ್ಟು ನಿಮಿಷದಲ್ಲಿ ಅವ್ನಿಗೆ ಆಡಬೇಕು, ಎಷ್ಟು ಸೆಕೆಂಡಲ್ಲಿ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟು ಬೇಕು ಅಂತ ಅಂದರೆ ಇವ್ನ ಮೇಲೆ ಕ್ಲಿಕ್ ಮಾಡಿ ಇವನ್ನ ಮೇಲೆಗೆ ಎಸ್ಬಿಡಿ ತಗೊಂಡೋಗಿ. ಓಕೆ, ಸೊ ಈಗ ಒಂದ್ಸತಿ ಪ್ಲೇ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡಿ ನೋಡಿ. ತೀರಾ ಸ್ಲೋ ಆಯಿತು. ಸೊ ಅದಕ್ಕೇನಪ್ಪ ಅಂತ ತಿರ್ಗಾ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಇದು ಕೀ ಫ್ರೇಮ್ ಅಂತ ಬಂದ್ಬಿಟ್ಟು ಇಲ್ಲಿ 2 ಕಾಣ್ತಿದೆ ನೋಡಿ ರೆಡ್ ಕಲರಲ್ಲಿ. ಸೊ ಒಂದೊಂದು ತೆಗೀರಿ. ಸೊ ಅದಕ್ಕೆ ನೀವು 2ನೇ ಕೀ ಫ್ರೇಮ್ ಹತ್ರ ಬಂದು ಇದೇ ಕೀ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ನೆಗೆಟಿವ್ ಸೈನ್ ಕಾಣುತ್ತಲ್ಲ, ನೆಗೆಟಿವ್ ಸೈನ್ ಮೇಲೆ ಕ್ಲಿಕ್ ಕೊಟ್ಟರೆ ಅದು ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ನೀವು ಕರೆಕ್ಟಾಗಿ ಚೂರು ಹತ್ರದಲ್ಲಿ ಬಂದು ಇವಾಗ ಅವನ್ನ ಮೇಲಕ್ಕೆ ಎತ್ತಿ, ಮೇಲೆ ಎತ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡಿ ನೋಡಿ. ಎಸ್, ಕರೆಕ್ಟಾಗಿ ಬಂದಿದೆ. ಸೊ ನಮ್ಗೆ ಎಷ್ಟು ವಿಡಿಯೋ ಬೇಕಷ್ಟು ನೋಡಿ ಮೇಲ್ಗಡೆ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮೇಲೆ ಕೊಟ್ಟು ಟ್ರಿಮ್ ಟು ರೈಟ್ ಆಫ್ ದ ಪ್ಲೇ ಕೊಡಿ. ಪ್ಲೇ ಮಾಡಿ ನೋಡಿ. ನೀವು ಬೇಕಾದ್ರೆ ಇಷ್ಟಕ್ಕೆ ನಿಲ್ಲಿಸ್ಬೋದು. ಇನ್ನೂ ಚೆನ್ನಾಗಿ ಬೇಕು ಅಂತ ಅಂದರೆ ಈ ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೊಳ್ಳೋಣ ಈಗ. ಸೊ ಅದೇ ಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಬಂದಿರುತ್ತೆ ಫಸ್ಟ್ ವಿಡಿಯೋ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ವಿಡಿಯೋ ಟು ಗ್ಯಾಲರಿ ಕೊಡಿ. ಮತ್ತು ಯಾವ ರೆಸೊಲ್ಯೂಷನಲ್ಲಿ ಬೇಕು ಆ ರೆಸೊಲ್ಯೂಷನ್ ಕೊಡಿ. ನಾನು 1080 to 720 ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಬೇಕಾದ್ರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲ ನಾನು ಇನ್ನೂ ಚೆನ್ನಾಗಿ ಬರಬೇಕು ಅಂತ ಅಂದರೆ ಈ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ಪು, ಸೊ ವಿಡಿಯೋ ಸೇವ್ ಆಯ್ತಿದ್ದಂಗೆ ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟು ಫುಲ್ ಬ್ಯಾಕ್ ಬನ್ನಿ. ಹಿಂಗೆ ಕೈನ್ ಮಾಸ್ಟರ್ ಹೋಮ್ ಪೇಜಿಗೆ ಬಂದು ತಿರ್ಗಿ ಅದೇ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಕೊಟ್ಟು MT ಪ್ರಾಜೆಕ್ಟ್, ನಾವು ಇವಾಗ ಒಂದು ವಿಡಿಯೋ ಸೇವ್ ಮಾಡ್ಕೊಂಡ್ವಲ್ಲ ಅದನ್ನು ಓಪನ್ ಮಾಡಿ. ಸೊ ಮೀಡಿಯಾ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಎಕ್ಸ್ಪೋರ್ಟ್ ಅನ್ನೋ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಮೊದಲನೇ ವಿಡಿಯೋನೇ ಅದಾಗಿರುತ್ತೆ. ಸೊ ಆ ಮೊದಲನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಪ್ಲೇ ಮಾಡಿ ನೋಡಿ. ಸೊ ಅದೇ ವಿಡಿಯೋ ಇದು. ನೆಕ್ಸ್ಟ್ ಏನಪ್ಪ ಅಂತ ನೀವು 2 ಬೆರಳಲ್ಲಿ ಫೋಟೋ ಝೂಮ್ ಔಟ್ ಮಾಡ್ತೀರಾ ಗೊತ್ತಾ, ಇಲ್ಲಿ 2 ಡಾಟ್ ಕಾಣುತ್ತಲ್ಲ, ಅದೇ ಥರ ನಿಮ್ಮ 2 ಬೆರಳನ್ನು ಇಟ್ಕೊಂಡು ಝೂಮ್ ಔಟ್ ಮಾಡಿ. ಟೈಮ್ ಲೈನ್ ಜಾಸ್ತಿ ಆಗುತ್ತೆ. ವಿಡಿಯೋ ಟೈಮಿಂಗ್ ಸೇಮೇ ಇರುತ್ತೆ, ಏನು ಜಾಸ್ತಿ ಆಗಲ್ಲ. ಬಟ್ ಆದರೆ ವಿಡಿಯೋ ಲೆಂತ್, ಟೈಮ್ ಲೈನ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ವಿಡಿಯೋನ ಚೆನ್ನಾಗಿ ಎಡಿಟ್ ಮಾಡ್ಬೋದು ನಾವು ಕ್ಲೀನಾಗಿ. ಸೊ ನೀವು ಇಲ್ಲಿ ಬಂದು ಕ್ಲೀನಾಗಿ ಸ್ಲೈಡ್ ಮಾಡ್ಕೊಂಡ್ಬಂದು ಎಲ್ಲಿ ಜಾಸ್ತಿ ಬ್ಲರ್ ಅಥವಾ ಮೋಷನ್ ಇರುತ್ತೆ ನೋಡಿ, ಸೊ ಇಲ್ಲಿ. ಸೊ ನೆಕ್ಸ್ಟ್ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ವಿಡಿಯೋ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ. ಒಂದು 4-5 ಸತಿ ಪ್ರಯತ್ನ ಪಡಿ, ಕರೆಕ್ಟಾಗಿ ಬರುತ್ತೆ. ಸೊ ಅದೇ ಕತ್ರಿ ಮೇಲೆ ಕ್ಲಿಕ್ ಕೊಟ್ಟೆ, ಸ್ಪ್ಲಿಟೆಡ್ ಪ್ಲೇಯರ್ ಕೊಟ್ಟೆ, ರೈಟ್ ಮಾರ್ಕ್ ಕೊಟ್ಟೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಲೈಡ್ ಮಾಡ್ಕೊಂಬನ್ನಿ 2ನೇ ವಿಡಿಯೋ. ಅವ್ನು ಜಂಪ್ ಆಡ್ತಾನಲ್ಲ, ಕ್ಲೀನಾಗಿ ಇನ್ನೊಂಚೂರು ಜಾಸ್ತಿ ಮಾಡಿಕೊಂಡು ಕರೆಕ್ಟಾಗಿ ನೋಡಿ. ಕರೆಕ್ಟಾಗಿ ನಿಮ್ಮ ವಿಡಿಯೋ ಎಲ್ಲಿ ನೋಡಿರುತ್ತೆ ಅಲ್ಲಿ ತನಕ ನೋಡಿ, ಸಾಕಿಷ್ಟು. ಸೊ ಎರಡನೇ ವಿಡಿಯೋ ಮೇಲೆ ಕ್ಲಿಕ್ ಕೊಟ್ಟೆ, ಅದೇ ಕತ್ರಿ ಸೈನು, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್, ರೈಟ್ ಮಾರ್ಕ್. ಸೊ ನಿಮ್ಮ ವಿಡಿಯೋ ಹೇಗಿರುತ್ತೆ ಆ ರೀತಿ ಮಾಡ್ಕೊಳ್ಳಿ. ಇದು ಯಾಕೆಂದರೆ ಮೋಷನ್ ಕಮ್ಮಿ ಮಾಡೋಕ್ಕೆ ನೋಡಿ, ಹಿಂಗೆ ಆದ ತಕ್ಷಣ ಹಿಂಗೆ ಜಂಪ್ ಆರಬೇಕು ಅನ್ನೋ ಅದಕ್ಕೆ ಮಾಡೋಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋನ ಸ್ಪೀಡ್ ಮಾಡಿ. ಸೊ ಮೊದಲನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಕಂಟ್ರೋಲ್ ಅಂತ ಕಾಣ್ತಿದೆಯಲ್ಲ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಜಾಸ್ತಿ ಮೇಲಕ್ಕೆ ಎತ್ತಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ತಿರ್ಗಿ ಎರಡನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ 47, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇ ಮಾಡಿ ನೋಡಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಒಂಚೂರು ತಡ್ಕೊಂಡಂಗೆ ಆಗ್ತಾ ಇದೆ. ಸೊ ಅದಕ್ಕೇನಪ್ಪ ಅಂತ ಚೂರು ಒಂದು ಫ್ಲೈ, ಎರಡನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್. ಸೊ ಆ ರೀತಿ ನೋಡ್ಕೊಳ್ಳಿ. ಎಲ್ಲರೂ ನಿಂತ್ಕೊಳ್ಳೋ ಥರ ಕಾಣೋದು, ಸ್ಟ್ರಕ್ಟಾಗಿ ಕಾಣೋದಾದರೆ ಸ್ವಲ್ಪ ಟ್ರಿಮ್ ಮಾಡಿ ನೋಡಿ, ಮುಗೀತಿಗೆ ಕರೆಕ್ಟಾಗಿ ಕಾಣ್ತಾ ಇದೆ. ಒಂದು 5-6 ಸತಿ ಪ್ಲೇ ಮಾಡಿ ಕರೆಕ್ಟಾಗಿ ಕಾಣೋ ತನಕ ಹಿಂಗೆ ಎಡಿಟ್ ಮಾಡ್ತಾ ಇರಿ. ನೆಕ್ಸ್ಟ್ ಕಲರ್ ಚೇಂಜ್ ಮಾಡೋದು ಹೆಂಗಪ್ಪ ಅಂತಂದರೆ ಮೊದಲನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ಬಂದು ಇದು 3ನೇದು ಚೆನ್ನಾಗಿ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ತಿರ್ಗಾ ಈ ಎರಡನೇ ವಿಡಿಯೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ,
ತಿರ್ಗಾ ಅದೇ ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಅದೇ ಮೂರನೇದು ಹಾಕಿ. ಒಂಥರ ಲುಕ್ ಬೇರೆ ಥರ ಕೊಡುತ್ತೆ, ಸೈಫೈ ಲುಕ್ ಥರ. ಸೊ ಪ್ಲೇ ಮಾಡಿ ನೋಡಿ. ಎಸ್, ಸೊ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ, ಮೊದಲನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಶೇರ್, ಸೇವ್ ವಿಡಿಯೋ ಟು ಗ್ಯಾಲರಿ, ಡೆಫಿನಿಷನ್. ವಿಡಿಯೋ ಎಡಿಟ್ ಆದ್ಮೇಲೆ ಸ್ವಲ್ಪ ಸೌಂಡ್ ಎಫೆಕ್ಟ್ ಕೊಟ್ರೆ ವಿಡಿಯೋ ಈ ರೀತಿ ಆಗುತ್ತೆ. ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನೀವು ಈ ತರ ಬೇಕಾದ್ರೂ ಮಾಡ್ಬೋದು. ತುಂಬಾ ಎಫೆಕ್ಟ್ಗಳು ಮಾಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಆಗಿ. ಮುಂದೆ ಒಳ್ಳೊಳ್ಳೆ ರೀತಿ ಟ್ಯುಟೋರಿಯಲ್ಸ್, ಒಳ್ಳೊಳ್ಳೆ ರೀತಿ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ.